ಸ್ಕೂಲಲ್ಲಿ ಟಿ ಸಿ ಕೊಡ್ತೀನಿ ಅಂತವ್ರೆ. ನಮಗೆ ಲೇಟ್ ಆದರೆ ಹಿಂಗೆ ಮಾಡ್ತಾರೆ. 7:15 ಬಂದರೂ ಬಸ್ ಬಿಡಲ್ಲ, ವೇಟ್ ಮಾಡಬೇಕು. ಬಸ್ ನಿಲ್ಲಿಸದ ವಿದ್ಯಾರ್ಥಿಗಳನ್ನು ಪರದಾಡಿಸಿದ ಆರೋಪ. ಸಾರಿಗೆ ಇಲಾಖೆ ವಿರುದ್ಧ ವಿದ್ಯಾರ್ಥಿಗಳ ಆಕ್ರೋಶ ಸ್ಫೋಟಗೊಂಡ ಘಟನೆ ತುಮಕೂರು ಜಿಲ್ಲೆಯಲ್ಲಿ ನಡೆದಿದೆ. ರಸ್ತೆ ಮಧ್ಯ ಕುಳಿತು ನೂರಾರು ವಿದ್ಯಾರ್ಥಿಗಳು ದಿಢೀರ್ ಪ್ರತಿಭಟನೆ ನಡೆಸಿದ ಪರಿಣಾಮ 2 ಕಿಲೋಮೀಟರ್ಗೂ ಹೆಚ್ಚು ಟ್ರಾಫಿಕ್ ಜಾಮ್ ಉಂಟಾಯಿತು. ಕಳ್ಳಿಪಾಳ್ಯದಿಂದ ಗುಬ್ಬಿಯ ಶಾಲೆ ಮತ್ತು ಕಾಲೇಜುಗಳಿಗೆ ತೆರಳುವ ವಿದ್ಯಾರ್ಥಿಗಳಿಗೆ ಬಸ್ಗಳು ಸಮರ್ಪಕವಾಗಿ ನಿಲ್ಲಿಸುತ್ತಿಲ್ಲ. ಇದರಿಂದ ಪ್ರತಿದಿನ ಸಮಯಕ್ಕೆ ಶಿಕ್ಷಣ ಸಂಸ್ಥೆಗಳಿಗೆ ತಲುಪಲು ತೊಂದರೆಯಾಗುತ್ತಿದೆ ಎಂದು ವಿದ್ಯಾರ್ಥಿಗಳು ಆರೋಪಿಸಿದ್ದಾರೆ. ಇದಲ್ಲದೆ ಕೆಲವು ಬಸ್ ಚಾಲಕರು ಬಸ್ ನಿಲ್ಲಿಸದೆ ಮುಂದೆ ಸಾಗುವುದರ ಜೊತೆಗೆ ವಿದ್ಯಾರ್ಥಿಗಳೊಂದಿಗೆ ಅನುಚಿತವಾಗಿ ವರ್ತಿಸುತ್ತಿದ್ದಾರೆ ಎಂಬ ಆರೋಪವೂ ಕೇಳಿಬಂದಿದೆ. ಈ ಕುರಿತು ಹಲವು ಬಾರಿ ಸಾರಿಗೆ ಇಲಾಖೆ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದರೂ ಯಾವುದೇ ಕ್ರಮ ಕೈಗೊಂಡಿಲ್ಲ ಎಂದು ಆಕ್ರೋಶಗೊಂಡ ವಿದ್ಯಾರ್ಥಿಗಳು ಬೆಳಗ್ಗೆಯೇ ರಸ್ತೆ ಮಧ್ಯೆ ಕುಳಿತು ಪ್ರತಿಭಟನೆ ಆರಂಭಿಸಿದರು. ಪ್ರತಿಭಟನೆಯಿಂದ ರಸ್ತೆಯ 2 ಬದಿಯಲ್ಲಿ 2 ಕಿಲೋಮೀಟರ್ಗಿಂತ ಹೆಚ್ಚು ದೂರ ವಾಹನಗಳ ಸಾಲು ನಿರ್ಮಾಣವಾಗಿ ಸಂಚಾರ ಸಂಪೂರ್ಣ ಅಸ್ತವ್ಯಸ್ತಗೊಂಡಿತ್ತು. 7:15 ಬಂದರೂ ಬಸ್ ಸಿಗಲ್ಲ. ಮತ್ತೆ 2 ಕಿಲೋಮೀಟರ್ ಇಂದ ನಡ್ಕೊಂಡ್ ಬರ್ತೀವಿ, ಆದ್ರೂ ಕಾಯ್ಬೇಕು. ಒಂದು ದೂಳ್ನಳ್ಳಿ ಪ್ರಭನಹಳ್ಳಿಯಿಂದ ಎಲ್ಲ ಬರ್ತಾರೆ, ಅವ್ರಿಗೆಲ್ಲ ಬಸ್ ಇಲ್ಲ. ತುಂಬ ತೊಂದರೆ ಆಗ್ತಿದೆ. ಪ್ರಾಬ್ಲಮ್ ಆಗಿದೆ. ನಮಗೆ ಬಸ್ ಬಿಡಲಿಲ್ಲ. ನಾಳೆಯಿಂದ ಸ್ಕೂಲಲ್ಲಿ ಟಿ ಸಿ ಕೊಡ್ತೀನಿ ಅಂತವ್ರೆ. ನಮಗೆ ಲೇಟ್ ಆದರೆ ಹಿಂಗೆ ಮಾಡ್ತಾರೆ. ದಿನ ಅದನ್ನು ಕೊಡ್ತಾವ್ರೆ. ನಾವು ಏನು ಇದು ಮಾಡೋಣ. 7:15 ಬಂದರೂ ಬಸ್ ಬಿಡಲ್ಲ, ವೇಟ್ ಮಾಡಬೇಕು. ಇಲ್ಲಿ ಬಸ್ಸೇ ಇರಲ್ಲ. ಏನಾದರೂ ಬಸ್ ಬಿಟ್ಟಿದ್ರೆ ಡೈಲಿ ಹಿಂಗೆ ಮಾಡ್ತೀವಿ ಅಷ್ಟೇ. ಮಾಹಿತಿ ತಿಳಿದು ಸ್ಥಳಕ್ಕೆ ಆಗಮಿಸಿದ ಗುಬ್ಬಿ ಸಿಪಿಐ ರಾಘವೇಂದ್ರ ವಿದ್ಯಾರ್ಥಿಗಳೊಂದಿಗೆ ಮಾತುಕತೆ ನಡೆಸಿ ಸಮಸ್ಯೆ ಪರಿಹರಿಸುವ ಭರವಸೆ ನೀಡಿದರು. ಬಳಿಕ ವಿದ್ಯಾರ್ಥಿಗಳು ತಮ್ಮ ಪ್ರತಿಭಟನೆಯನ್ನು ಹಿಂಪಡೆದರು. ಸಾರಿಗೆ ವ್ಯವಸ್ಥೆ ಸುಧಾರಿಸಿ ವಿದ್ಯಾರ್ಥಿಗಳ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸುವಂತೆ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ಓಕೆ ಸರ್, ಅದ್ರ ಬಗ್ಗೆ ಹೇಳ್ತೀವಿ. ಅವ್ರ ಕಷ್ಟ ಏನಿದೆ ಅಂತ ಬೆಳಿಗ್ಗೆ ಬೆಳಿಗ್ಗೆ ಏನು ಮಾಡ್ತೀರಾ ಎಲ್ಲ ಅಲ್ಲಿಂದ ಬರೋ ಮಾತಾಡ್ರಿ. ಒಬ್ಬರು ಹೇಳ್ಬೇಕು. ಯಾವ ಬಸ್ ಅಲ್ಲಿ ಕಡೆ ಹೊಡೋಗಿದ್ವಿ ಇವತ್ತು. ಒಂದು ಬಸ್ ಅಲ್ಲಿ ಕಡೆ ಹೊಡೋಗಿದ್ದೀವಿ.